ನನ್ನ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಮಧ್ಯಾಹ್ನದ ಶುಭೋದಯ. ನಾವು ಈ ಹಿಂದೆ 10ನೇ ತರಗತಿಯಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಮೊದಲನೇ ಸೆಮಿಸ್ಟರ್ ಅವಧಿಯಲ್ಲಿ ಹಲವಾರು ವಿಚಾರಗಳನ್ನು ತಿಳ್ಕೊಂಡು, ಇನ್ನು ಈಗ ಎರಡನೇ ಅದರಲ್ಲಿ ಅರಣ್ಯ ಸಂರಕ್ಷಣೆ ಅಂದರೆ ಅರಣ್ಯ ಹಾಗೂ ಮತ್ತು ಅರಣ್ಯದ ಕಾಪಾಡುವಿಕೆ ಅನ್ನೋದನ್ನ ಇಂದು ನಾವು ಭಾರತದ ಜಲಸಂಪನ್ಮೂಲಗಳೆಂಬ ಅಧ್ಯಾಯದಲ್ಲಿ ಬರತಕ್ಕಂತಹ ಪ್ರಮುಖವಾದಂತಹ ನದಿಗಳು ಹಾಗೂ ಅವುಗಳ ನೀರಾವರಿ ಕ್ಷೇತ್ರ ಮತ್ತು ವಿವಿಧ ದೇಶ ನದಿ ಕಣಿವೆಗಳ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಭಾರತ ಜಲಸಂಪನ್ಮೂಲ ಬಹುಶಃ ನಮ್ಮ ಭಾರತ ಭೌಗೋಳಿಕವಾಗಿ ನೋಡಿ, 3 ಕಡೆ ನೀರಿದ್ದು, ಒಂದು ಕಡೆ ಭೂಮಿ ಇದೆ, ಇಲ್ಲಿ ಅರಬ್ಬಿ ಸಮುದ್ರ ಅಂತಕ್ಕಂಥದ್ದಿದೆ, ಇಲ್ಲಿ ಬಂಗಾಳ ಕೊಲ್ಲಿ ಅಂತಕ್ಕಂಥದ್ದಿದೆ, ಹಿಂದೂ ಮಹಾಸಾಗರ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಉತ್ತರ ಭಾರತದ ನದಿಗಳು ಬೇರೆ ಇದ್ದಾವೆ, ದಕ್ಷಿಣ ಭಾರತದ ನದಿಗಳು ಬೇರೆ ಇದ್ದಾವೆ. ಮತ್ತು ದಕ್ಷಿಣ ಭಾರತದ ನದಿಗಳನ್ನು ನಾವು 2 ಪ್ರಕಾರಗಳಾಗಿ ಮಾಡ್ತೀವಿ. ಪೂರ್ವ ಅಭಿಮುಖವಾಗಿ ಹರಿಯುವ ನದಿಗಳು ಮತ್ತೆ ಪಶ್ಚಿಮ ಅಭಿಮುಖವಾಗಿ ಹರಿಯುವಂತಹ ನದಿಗಳು ಅಂತೇಳಿ ಕರೀತೀವಿ. ಭೌಗೋಳಿಕವಾಗಿ ಭಾರತ ಈ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಜಲಸಂಪನ್ಮೂಲಗಳ ಒಂದು ಪ್ರಧಾನವಾದಂತಹ ಪಾತ್ರವನ್ನು ನಿರ್ವಹಿಸುತ್ತೆ. ಇವತ್ತು ಅನೇಕ ಉದ್ದೇಶಗಳಿಗಾಗಿ ನಾವು ನೀರನ್ನು ಬಳಕೆ ಮಾಡ್ತೀವಿ. ಸಾಮಾನ್ಯವಾಗಿ ನೀವೆಲ್ಲ ತಿಳ್ಕೊಂಡಿದ್ದೀರಿ, ಮಕ್ಕಳ ವಿಜ್ಞಾನದಲ್ಲಿ ಓದ್ತೀರಿ, ನೀರು ಒಂದು ಸಾರ್ವತ್ರಿಕ ದ್ರಾವಕ. ಅಡಿಗೆ ಕೆಲಸಕ್ಕಾಗಿರ್ಬೋದು, ಸ್ವಚ್ಛ ಮಾಡೋದಾಗಿರ್ಬೋದು, ವಿದ್ಯುತ್ ತಯಾರಿಸೋಕ್ಕಾಗಿರ್ಬೋದು, ನೀರಾವರಿಗಾಗಿರ್ಬೋದು, ಮನೋರಂಜನೆಗಾಗಿರ್ಬೋದು, ಅಥವಾ ಕೈಗಾರಿಕೆಗಳಿಗಾಗಿರ್ಬೋದು, ಮತ್ತೆ ಮೀನುಗಾರಿಕೆಗಾಗಿರ್ಬೋದು, ನೌಕಾಯಾನಕ್ಕಾಗಿರ್ಬೋದು, ಹೀಗೆ ವಿವಿಧ ಉದ್ದೇಶಗಳಿಗೆ ಅದನ್ನು ಬಳಕೆ ಮಾಡುವುದರಿಂದ ಅತಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಸಂಪನ್ಮೂಲದ ನೀರು ಮಿತವಾಗಿ ಬಳಕೆಯನ್ನು ಮಾಡಬೇಕು. ಬಹುತೇಕ ಭಾರತದ ಎಲ್ಲ ನದಿಗಳು ಕೂಡ ಮಳೆಯನ್ನು ಆಶ್ರಯವಾಗಿ ಅವಲಂಬಿಸತಕ್ಕಂಥ ನೋಡ್ತೀವಿ. ಅವು ಅನೇಕ ನದಿಗಳು ನಮ್ಮ ಭಾರತದಲ್ಲಿ ಹುಟ್ಟುತ್ತವೆ, ಹರಿತವೆ, ಅನುಕೂಲವನ್ನು ಮಾಡ್ತವೆ. ಮತ್ತೆ ಹೆಚ್ಚೆಚ್ಚು ಬಾರಿ ಮಳೆ ಆದಾಗ ಪ್ರವಾಹ ಉಂಟು ಮಾಡಿ ಅತಿವೃಷ್ಟಿಯನ್ನು ಉಂಟು ಮಾಡ್ತಕ್ಕಂಥ ಉದಾಹರಣೆಗೆ ಈಗ ನೋಡಿ, ಆಲ್ಮಟ್ಟಿ ಡ್ಯಾಮ್ ಮಹಾರಾಷ್ಟ್ರ ಅಂತಕ್ಕಂಥದ್ದು. ಅಲ್ಲಿ ನಮ್ಮ ಕರ್ನಾಟಕದ ಗಡಿಭಾಗ ಬೆಳಗಾವಿಯಲ್ಲಿ ಉಕ್ಕಿ ಇರ್ತೇವೆ, ಅಥವಾ ನಮ್ಮ ಕಾವೇರಿ ಅಂತ ತುಂಗಭದ್ರಾ ಡ್ಯಾಮ್ ತುಂಬಿರ್ತೇವೆ, ಮತ್ತೆ ಹೊಸಪೇಟೆ ಡ್ಯಾಮ್ ತುಂಗಭದ್ರಾ ಡ್ಯಾಮ್ ಅಂತಕ್ಕಂಥದ್ದು, ಮತ್ತು ಭದ್ರಾ ಡ್ಯಾಮ್ ಇದೆಲ್ಲ ತುಂಬಿ ಉಕ್ಕಿ ನೋಡೋಣ. ಇಲ್ಲಿ ನಮ್ಮ ಭಾರತದ ಬಹುತೇಕ ನದಿಗಳು ಅಂತಕ್ಕಂಥವು ಏನಿರುವ ಇವು ಉತ್ತರ ಭಾರತದಲ್ಲಿ ಹೆಚ್ಚು ಹುಟ್ಟಿ ಇರತಕ್ಕಂಥದ್ದನ್ನು ನೋಡೋಣ. ಇದಿಷ್ಟು ನೋಡಿ ಉತ್ತರ ಭಾರತ. ಇಲ್ಲಿ ಉತ್ತರ ಭಾರತದ ನದಿಗಳು ಯಾವ್ಯಾವು? ಸಿಂಧೂ ನದಿ, ಗಂಗಾ ನದಿ, ಬ್ರಹ್ಮಪುತ್ರ. ದಕ್ಷಿಣ ಭಾರತದ ನದಿಗಳು ಯಾವುವು? ಪೂರ್ವಾಭಿಮುಖವಾಗಿ ಮಹಾನದಿ, ಗೋದಾವರಿ, ಕೃಷ್ಣ. ಪಶ್ಚಿಮಾಭಿಮುಖವಾಗಿ ಹರಿಯುವ ಯಾವುವು? ನರ್ಮದಾ ಮತ್ತು ತಾಪಿ, ತಪತಿ ಅಂತೇಳಿ ಕರಿತೀವಿ. ನೋಡೋಣ ಇವುಗಳ ವಿಶೇಷತೆ ಏನು ಅನ್ನೋದನ್ನ. ಉತ್ತರ ಭಾರತದ ನದಿಗಳಿಗೂ ಹಿಮಾಲಯದ ನದಿಗಳು. ಹಿಮಾಲಯದ ತಪ್ಪಲಿನಲ್ಲಿ, ನನಗಾಗಲೇ ಆಕಾಶದಲ್ಲಿ ತೋರಿಸಿದೆ, ಹಿಮಾಲಯದ ತಪ್ಪಲಿನಲ್ಲಿ ಅವೇನಾಗ್ತವೆ? ಹರಿತಕ್ಕಂಥದ್ದನ್ನ ಹುಟ್ಟಿ ಬೆಳೆದು ಹರಿತ. ಅವು ಸರ್ವಕಾಲಿಕ ನದಿಗಳು. ಅಂದರೆ ಮಳೆಗಾಲದಲ್ಲಿ ಮಳೆಯನ್ನು ಆಶ್ರಯಿಸಿ, ಬೇಸಿಗೆ ಕಾಲದಲ್ಲಿ ಹಿಮ ಅಂತಕ್ಕಂಥ ಕರೆಗೆ ಹರಿತಕ್ಕಂಥದ್ದನ್ನು ನೋಡ್ತಿದ್ದೀವಿ. ಅವು ಏನೇನಕ್ಕೆ ಉಪಯೋಗಕಾರಿಯಾಗಿವೆ ಅಂದರೆ ನೀರಾವರಿಗೆ, ಜಲವಿದ್ಯುತ್ ತಯಾರಿಕೆಗೆ, ಮತ್ತೆ ಕೈಗಾರಿಕೆಗಳಿಗೆ, ಮೀನುಗಾರಿಕೆಗೆ, ನೌಕಾಯಾನಕ್ಕೆ, ಮತ್ತು ಇನ್ನೂ ಅನೇಕ ಮನೋರಂಜನೆ ಉದ್ದೇಶಗಳು. ಉದಾಹರಣೆ ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಅಂತ ಕರೀತೀವಿ, ವಾಟರ್ ಗೇಮ್ಸ್. ಇದಕ್ಕೂ ಕೂಡ ಇವು ಅನುಕೂಲಕಾರಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಭಾರತದ ಪ್ರಮುಖ ನದಿಗಳನ್ನು ನಾವು 2 ಪ್ರಕಾರಗಳಾಗಿ ಮಾಡಿದಾಗ, ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂತ ಹೇಳಿದಾಗ, ಉತ್ತರ ಭಾರತದ ನದಿಗಳು ಇವನ್ನ ಹಿಮಾಲಯದ ನದಿಗಳು ಅಂತೇಳಿ ಕರಿತೀವಿ. ಇಲ್ಲಿ ಬರ್ತಕ್ಕಂಥವು ಸಿಂಧು, ಗಂಗಾ, ಯಮುನಾ, ಬ್ರಹ್ಮಪುತ್ರ. ಈ ನದಿಗಳು ಇಲ್ಲಿ ಉತ್ತರ ಭಾರತದ ಪ್ರಮುಖ ನದಿಗಳಾಗಿವೆ. ಈಗ ಸಿಂಧೂ ನದಿ ಅಂತ, ಸಿಂಧೂ ನದಿ ಇದು ನಮ್ಮ ಟಿಬೆಟ್ ಕೈಲಾಸ ಪರ್ವತ ಅಲ್ಲಿ ಉಗಮ ಆಗುತ್ತೆ. ನೆನ್ಪಿಡ್ಬೇಕು ಮಕ್ಕಳೇ,
ಸಿಂಧೂ ನದಿಯ ಉಗಮಸ್ಥಾನ ಕೈಲಾಸ ಪರ್ವತ, ಟಿಬೇಟ್ ಅಂತಕ್ಕಂತಹ ಪ್ರದೇಶದಲ್ಲಿ ಇದು ಉಗಮ ಆಗುತ್ತೆ. ಆನಂತರ ಇದು ವಾಯುವ್ಯದ ಕಡೆಗೆ ಹರಿದುಕೊಂಡು ಬಂದು ನೈಋತ್ಯದ ಕಡೆಗೆ ತಿರುಗಿ ಕೊನೆಗೆ ಎಲ್ಲಿ ಸೇರುತ್ತೆ? ಪಾಕಿಸ್ತಾನ ಅಂತಕ್ಕಂಥದನ್ನ ಸೇರ್ತಕ್ಕಂಥದನ್ನ ನೋಡ್ತೀವಿ. ಆನಂತರ ಇದು ಮತ್ತೆ ತನ್ನ ದಿಕ್ಕನ್ನು ಬದಲಾಯಿಸಿ ದಕ್ಷಿಣಕ್ಕೆ ಹರಿದು ಕರಾಚಿಯ ಬಳಿ ಒಂದಿಷ್ಟು ಅಲ್ಲಿನ ಪ್ರದೇಶವನ್ನು ನೀರಾವರಿಗೆ ಆವೃತಗೊಳಿಸಿ ಕೊನೆಗೆಲ್ಲಿಗೆ ಅರಬ್ಬಿ ಸಮುದ್ರಕ್ಕೆ ಸೇರ್ತಕ್ಕಂಥದನ್ನು ನೋಡಿದ್ವಿ. ಹೆಚ್ಚಿನ ಭಾಗ ಇದು ಸಿಂಧೂ ನದಿ ಅಂತಕ್ಕಂಥದ್ದು ಎಲ್ಲಿದೆ? ಪಾಕಿಸ್ತಾನದಲ್ಲಿ ಇರ್ತಕ್ಕಂಥದ್ದು ಉಪನದಿಗಳು. ಅರ್ಥ ಆಯ್ತಾ? ಅನೇಕ ಉಪನದಿಗಳಿವೆ. ಯಾವ್ಯಾವ ಸಿಂಧೂ ನದಿ ಉಪನದಿಗಳು ನೋಡಿ, ಈಗ ರಾವಿ, ಝೀಲಂ, ಮತ್ತೆ ಚೀನಾಬ್, ಬಿಯಾಸ್. ರಾವಿ ನದಿ, ಚೀನಾಬ್, ಆಮೇಲೆ ಝೀಲಂ. ಸಿಂಧೂ ನದಿಯ ಉಪನದಿಗಳು ರಾವಿ, ಚೀನಾಬ್, ಝೀಲಂ, ಮತ್ತೆ ಸಟ್ಲೇಜ್. ಸಿಂಧೂ ನದಿ ಉಪನದಿಗಳು ಸಟ್ಲೇಜ್ ಇವು ಇದರ ಉಪನದಿಗಳಾಗಿದ್ದಾವೆ ನೋಡಿ. ಇನ್ನು ಎರಡನೇದಾಗಿ ಗಂಗಾ ನದಿ. ಯಾವ ನದಿ? ಗಂಗಾ ನದಿ. ನೋಡಿ, ನಾವೆಲ್ಲರೂ ಕೇಳಿರ್ತೇವೆ ಅಂತ ಗಂಗಾ ಸ್ನಾನ, ಗಂಗಾ ಪಾನ, ಪವಿತ್ರವಾದಂತಹ ಗಂಗೆ. ಉತ್ತರ ಭಾರತದ ನದಿಗಳು ಪವಿತ್ರ ನದಿಗಳೇ. ಯಾಕಂದ್ರೆ ಅವು ಅನೇಕ ಋಷಿಮುನಿಗಳು ತಪಸ್ಸಿಗೆ ವಾಸಸ್ಥಾನವಾಗಿರ್ತಕ್ಕಂಥದ್ದು, ಮತ್ತೆ ಪವಿತ್ರ ನದಿಗಳ ಉಗಮ ಸ್ಥಾನವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಉಲ್ಲೇಖವನ್ನ ಮಾಡ್ತಕ್ಕಂಥದ್ದು. ಇನ್ನು ಗಂಗಾ ನದಿ ಅಂತಕ್ಕಂಥದ್ದು ನಮ್ಮ ಭಾರತದ ಅತ್ಯಂತ ಉದ್ದವಾದ ನದಿಯಾಗಿದ್ದು ಸುಮಾರು 2525 ಕಿಲೋಮೀಟರ್ ಉದ್ದ ಹರಿದುಕೊಂಡಿದ್ದು ಬರುತ್ತೆ. ಇದರ ಉಗಮ ಸ್ಥಾನ ಗಂಗೋತ್ರಿ ಅಂತೇಳಿ ಕರಿತೀವಿ. ಆರಂಭದಲ್ಲಿ ದಕ್ಷಿಣಕ್ಕೆ ಹರ್ಕೊಂಡು ಬಂದು ನಂತರ ಇದೇನು ಮಾಡ್ತದೆ ಅಂದ್ರೆ ಗಂಗಾ ನದಿ ಆಗ್ನೇಯಕ್ಕೆ ಹರಿಯುತ್ತಾ ಹೋಗಿ ಕೊನೆಗೆ ಬಾಂಗ್ಲಾದೇಶವನ್ನ ಪ್ರವೇಶವನ್ನ ಮಾಡಿ ಅಲ್ಲಿ ಏನಾಗುತ್ತೆ? ಬ್ರಹ್ಮಪುತ್ರ ನದಿಯನ್ನು ಮತ್ತೆ ಸೇರುತ್ತೆ. ಯಾವ ನದಿ? ಗಂಗಾ ನದಿ ಅಂತ. ನಂತರ ಪದ್ಮಾ ನದಿಯಾಗಿ ಮುಂದುವರಿಯುತ್ತೆ. ಅದು ಅಂತಿಮವಾಗಿ ನಮ್ಮ ಭಾರತದ ಪೂರ್ವ ಭಾಗದಲ್ಲಿ ಬರ್ತಕ್ಕಂಥ ಬಂಗಾಳ ಕೊಲ್ಲಿಯನ್ನ ಇದು ಸೇರುತ್ತೆ. ಗಂಗಾ ನದಿಗೆ ಸೇರ್ತಕ್ಕಂಥ ಇತರೆ ಉಪನದಿಗಳು ಯಾವ್ಯಾವಪ್ಪ ಅಂತಂದ್ರೆ ಗಾಗ್ರಾ, ಗಂಡ. ಇದರ ಉಗಮ ಸ್ಥಾನ ಗಂಗಾ ನದಿಯಲ್ಲಿರ್ತಕ್ಕಂಥದ್ದು ಗಂಗೋತ್ರಿ. ಇದು ಸಿಂಧು ನದಿಯ ಉಗಮ ಸ್ಥಾನ ಟಿಬೇಟ್ ಅಥವಾ ಕೈಲಾಸ ಪರ್ವತ ಅಂತೇಳಿ ಕರೆದ್ವಿ. ಇನ್ನ ಗಂಗಾ ನದಿ ಉಪನದಿಗಳು ಬಂದಾಗ ಗಾಗ್ರಾ, ಗಂಡಕ್, ಮತ್ತೆ ರಾಮಗಂಗಾ, ಗೋಮತಿ, ಶಾರದಾ, ಗೋಮತಿ ಇದರ ಉಪನದಿಗಳು. ಗಂಗಾ ನದಿಯ ಉಪನದಿಗಳು ಸೋನೆ, ಕೋಸಿ ಇದರ ಇತರೆ ಉಪನದಿಗಳು ಆಗಿರತಕ್ಕಂಥದ್ದು. ಹೆಂಗೆ ಸಿಂಧು ನದಿಯ ಉಪನದಿಗಳನ್ನ ಹೇಳಿದ್ರು, ಝೀಲಂ, ರಾವಿ, ಬಿಯಾಸ್, ಸಟ್ಲೇಜ್ ಮತ್ತೆ ಇತರೆ ನದಿಗಳು ಅಂತ ಹೇಳ್ತಾರೆ. ಹಂಗಿದ್ರು ಗೋಗ್ರಾ, ಗಂಡಕ್, ಮತ್ತೆ ಏನು ಹೇಳಿದೆ, ರಾಮಗಂಗಾ, ಶಾರದಾ, ಗೋಮತಿ, ಸೋನೆ, ಕೋಸಿ ಅಂತಕ್ಕಂತಹ ಈ ಉಪನದಿಗಳು ಈ ಗಂಗಾ ನದಿಯ ಉಪನದಿಗಳಾಗಿ ಹರಿತವೆ. ಮತ್ತೆ ಗಂಗಾ ನದಿಯಲ್ಲಿ ಇನ್ನೊಂದು ಬರ್ತಕ್ಕಂಥದ್ದು ಅತ್ಯಂತ ಉದ್ದವಾದ ನದಿ ಅಂತಂದ್ರೆ ಅದರ ಉಪನದಿ ಯಮುನಾ. ಬ್ರಹ್ಮಪುತ್ರ ಹಾಗೂ ಯಮುನಾ ನದಿ ಗಂಗಾ ನದಿಯ ಅತ್ಯಂತ ಉದ್ದವಾದಂತಹ ಉಪನದಿ ಅಂತೇಳಿ ಕರಿತೀವಿ. ನೆನ್ಪಿಟ್ಕೋಬೇಕು ಮಕ್ಕಳೇ. ಉತ್ತರ ಭಾರತದಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಬ್ರಹ್ಮಪುತ್ರ. ಗಂಗಾ ನದಿಯ ಅತ್ಯಂತ ಉದ್ದವಾದ ನದಿ ಅಂದ್ರೆ ಉಪನದಿ ಉದ್ದವಾದಂದ್ರೆ ಯಮುನಾ ಇವು. ಇನ್ನು ಬ್ರಹ್ಮಪುತ್ರ ನೋಡಿ, ಮಾನಸ ಸರೋವರ ಇಲ್ಲಿ ಏನ್ ಕರಿತೀವಲ್ಲ ಆ ಒಂದು ಸಮೀಪ ಬ್ರಹ್ಮಪುತ್ರ ನದಿ ಅಂತಕ್ಕಂಥದ್ದು ಏನ್ ಟಿಬೇಟ್ ನಂತರ ಬರ್ತದೆ, ಕೈಲಾಸ ಪರ್ವತ ಟಿಬೇಟ್ ನಂತರ, ಅದು ಚಿಮ್ಮೆಂಡಂಗ್ ಅಂತಕ್ಕಂಥ ಪ್ರದೇಶದಲ್ಲಿ ಇದು
ಉಗಮ ಆಗುತ್ತೆ. ಯಾವ ನದಿ? ಬ್ರಹ್ಮಪುತ್ರ ನದಿ. ನೆನ್ಪಿಟ್ಕೊಳ್ಳಿ. ಚಿನ್ ಎಂ ಡನ್, ಚಿನ್ ಎಂ ಡನ್. ಅಲ್ಲಿ ಇದು ಉಗಮ ಆಗಿ ಆರಂಭದಲ್ಲಿ ಇದೇನಾಗುತ್ತೆ, ಪೂರ್ವಾಭಿಮುಖವಾಗಿ ಹರಿದು ಕೊನೆಗೆ ಅರುಣಾಚಲ ಪ್ರದೇಶದಲ್ಲಿ ಆವರಿಸಿಕೊಂಡು ಬಂದು ಅದೇನಾಗುತ್ತೆ, ಕಿರಿದಾಗಿ ಒಂದು ಕಂದಕವೊಂದರ ಮೂಲಕ ಈ ಬ್ರಹ್ಮಪುತ್ರ ನದಿ ಅಂತಕ್ಕಂಥದ್ದು ಭಾರತವನ್ನ ಪ್ರವೇಶಿಸಿದೆ. ನಂತರ ಪಶ್ಚಿಮಕ್ಕೆ ಏನೇನು ಮಾಡುತ್ತೆ, ಹರಿಯುತ್ತಾ ಬಾಂಗ್ಲಾದೇಶದಲ್ಲಿ ದಕ್ಷಿಣಕ್ಕೆ ತಿರುಗಿ ಗಂಗಾ ನದಿಯೊಂದಿಗೆ ಸೇರುತ್ತೆ. ಇದರ ಉದ್ದ ಎಷ್ಟಿರ್ತದೆ ಅಂತಂದ್ರೆ 2579 ಕಿಲೋಮೀಟರ್. 2589 ಕಿಲೋಮೀಟರ್ಗಳಷ್ಟು ಇರ್ತಕ್ಕಂಥದ್ದು. ಆ ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಅವ್ರದೇ ಆದಂತಹ ಭಾಷೆಯಲ್ಲಿ ಏನಂತ ಕರೀತಾರೆ, ಸಾಂಗ್ಪೋ ಅಂತ ಹೇಳಿ ಕರೀತಾರೆ. ಸಾಂಗ್ಪೋ ಬೌದ್ಧ ಭಾಷೆ. ಮತ್ತು ಬಾಂಗ್ಲಾದೇಶದಲ್ಲಿ ಅದನ್ನ ಯಮುನಾ ಅಂತ ಹೇಳಿ ಕೂಡ ಕರೀತಾರೆ. ಹಾಗಾಗಿ ಈ ಒಂದು ಬ್ರಹ್ಮಪುತ್ರ ನದಿ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ನದಿಯಾಗಿದ್ದು, ಇದರಲ್ಲಿ ನದಿ ನಿರ್ಮಿತ ಮುಜಲಿ ದ್ವೀಪ ಅಂತ ಹೇಳಿ ಕರಿತೀವಿ. ಅದನ್ನು ನಾವು ನೋಡಬಹುದು ಅದರಲ್ಲಿ ಬ್ರಹ್ಮಪುತ್ರ ನದಿಯಲ್ಲಿ. ಸೊ ಇದಿಷ್ಟು ಇದರ ಪ್ರಮುಖವಾದಂತಹ ವಿಶೇಷತೆ. ಅಂದ್ರೆ ಸಿಂಧೂ ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಉತ್ತರ ಭಾರತ ನದಿ. ಇವು ಹಿಮಾಲಯದ ನದಿಗಳು ಅಂತ ಕರೀತೀವಿ. ನೆನಪಿರಲಿ, ಹಿಮಾಲಯದ ನದಿಗಳು. ಯಾಕಂದ್ರೆ ಹಿಮಾಲಯದ ತಪ್ಪಲಿನಲ್ಲೇ ಇವು ಹುಟ್ಟುಕೊಳ್ತವೆ. ನಮ್ಮ ಭಾರತದ ದಕ್ಷಿಣಾಕೋಡಿಗಳಿರ್ತವೆ ಇವು. ನೆಕ್ಸ್ಟ್ ಬರ್ತಕ್ಕಂಥವು ಅಂತಂದ್ರೆ ದಕ್ಷಿಣ ಭಾರತದ ನದಿಗಳು. ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ಈ ನದಿಗಳಿದಾವಲ್ಲ, ಇವು ಎರಡು ಭಾಗ ಆಗಿರುತ್ತೆ. ಅಂದ್ರೆ ಅವು ಹರಿಯುವ ದಿಕ್ಕಿನ ಆಧಾರದ ಮೇಲೆ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಕರಿತೀವಿ. ಯಾವ್ಯಾವ? ಮಹಾನದಿ ಇದೆ, ಕೃಷ್ಣೆ ಇದೆ, ಗೋದಾವರಿ ಇದೆ, ನರ್ಮದಾ ಇದೆ, ತಪತಿ ಇದೆ. ಇವುಗಳನ್ನು ನಾವು ಪೂರ್ವದಿಂದಲೂ ದಕ್ಷಿಣ ಭಾರತದ ನದಿಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು ಯಾವ್ಯಾವು? ಇಲ್ಲಿ ಬರ್ತಿದ್ರು ಮಹಾನದಿ, ಗೋದಾವರಿ, ಕೃಷ್ಣ. ಪಶ್ಚಿಮಕ್ಕೆ ಹರಿಯುವ ನದಿಗಳು ನರ್ಮದಾ ಮತ್ತು ತಪತಿ. ಆಯ್ತಾ? ಈಗ ನೋಡೋಣ, ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಅಂತಂದ್ರೆ ಮಹಾನದಿ, ಗೋದಾವರಿ, ಕೃಷ್ಣೆ, ಮತ್ತೆ ಇನ್ನೊಂದು ಬಿಟ್ಟೆ ಕಾವೇರಿ. ಕೃಷ್ಣ ಕಾವೇರಿ ಕರ್ನಾಟಕದ ಜೀವನ ಕಾವೇರಿ. ಕೃಷ್ಣ ಹಾಗೂ ಕಾವೇರಿ. ನಿನ್ನೆ ಕರ್ನಾಟಕದ ಇತಿಹಾಸದ ಬಗ್ಗೆ ಹೇಳ್ಬೇಕಾದ್ರೆ, ನದಿ ಸಂಪನ್ಮೂಲಗಳ ಬಗ್ಗೆ ಹೇಳ್ಬೇಕಾದ್ರೆ, ಜಲ ವಿವಾದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ ನಡುವೆ ಯಾವ ಜಲ ವಿವಾದವನ್ನು ಹೇಗೆ ಬಗೆಹರಿಸುವ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳಿ, ಹಾಗೆ ಇಲ್ಲೂ ಕೂಡ ಇವು ಪೂರ್ವಾಭಿಮುಖವಾಗಿ ಹರಿಯತಕ್ಕಂತಹ ನದಿಗಳಾಗಿದ್ದು, ಮೊದಲನೇದಾಗಿ ಕಂಡು ಬರ್ತಕ್ಕಂತಹ ಈ ಮಹಾನದಿ ಎಲ್ಲುಟ್ಟುತ್ತೆ? ಹಿಮಾಲಯ ತಪ್ಪಲಿನ ಸಿವಾಲಿಕ್ ಶ್ರೇಣಿಯಲ್ಲಿ ಹುಟ್ಟುತ್ತೆ. ನೆನ್ಪಿಟ್ಟು, ಸಿವಾಲಿಕ್ ಮಹಾನದಿ ಹುಟ್ಟುತ್ತೆ. ಸಿವಾಹ ಶ್ರೇಣಿಯಲ್ಲಿ ಇದು ಹುಟ್ಟುತ್ತೆ. ಯಾವುದು? ಮಹಾನದಿ. ಮತ್ತೆ ಅದೆಲ್ಲಿ ಹರ್ಕೊಂಡು ಹೋಗಿ ಎಲ್ಲಿ ಸೇರುತ್ತೆ? ಬಂಗಾಳಕೊಲ್ಲಿಯನ್ನ ಸೇರುತ್ತೆ. ಯಾವುದು? ಮಹಾನದಿ. ನೆನ್ಪಿಟ್ಕೋಬೇಕು. ಇದು ಪೂರ್ವಾಭಿಮುಖವಾಗಿ 851 ಕಿಲೋಮೀಟರ್ ವರೆಗೂ ಬಂಗಾಳಕೊಲ್ಲಿಯನ್ನ ಸೇರುತ್ತೆ. ಇನ್ನ ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಅಂತಂದ್ರೆ ಇನ್ನೊಂದು ಗೋದಾವರಿ. ಆಂಧ್ರ ಪ್ರದೇಶ ಗೋದಾವರಿ ನದಿ. ಇದು ಗೋದಾವರಿ ಅಂತಕ್ಕಂಥದ್ದು ನೋಡಿ, ಇದು ಎಲ್ಲಿ ಹುಟ್ಟುತ್ತೆ ಅಂತಂದ್ರೆ ತ್ರಯಂಬಕ ಎಂಬಲ್ಲಿ ಉಗಮ ಹೊಂದುತ್ತೆ. ನೋಡಿ, ಇದು ಶಿವಾಲಿಕ ಅಂತಂದ್ರೆ ಇದು ತ್ರಯಂಬಕ್. ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಗೋದಾವರಿ. ಸುಮಾರು ಇದೆಷ್ಟಿದೆ ಅಂತಂತಂದ್ರೆ ದಕ್ಷಿಣ ಭಾರತದಲ್ಲಿ ಉದ್ದವಾದ ನದಿಯಾಗಿದ್ದು ತ್ರಯಂಬಕ ಎಂಬಲ್ಲಿ ಉಗಮ ಹೊಂದಿ ಪೂರ್ವಕ್ಕೆ ಹರಿಯುದು 1465 ಕಿಲೋಮೀಟರ್ ಅಷ್ಟಿದೆ. 1465 ಕಿಲೋಮೀಟರ್ ಉದ್ದ ಇರ್ತಕ್ಕಂತಹ ನದಿಯಾಗಿ ಇದ್ದು ಕೊನೆಗೆ ಬಂಗಾಳಕೊಲ್ಲಿಯನ್ನ ಸೇರುತ್ತೆ.
ನೋಡಿ ಇಲ್ಲಿ ಅದಕ್ಕೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಅಂತ ಕರೆದು ಯಾವುದನ್ನ ಗೋದಾವರಿ ಅಂತ. ಯಾವುದಕ್ಕೆ ಹೋಲಿಸಿ ಮಹಾನದಿ ಹೋಲಿಸಿದ್ರೆ ಇದರ ಉದ್ದ ತುಂಬಾ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಮೂರನೇದು ಕೃಷ್ಣೆ ಅಂತಕ್ಕಂಥದ್ದು. ಕೃಷ್ಣೆ ಇದು ಮಹಾಬಲೇಶ್ವರದ ಬಳಿ, ಕೃಷ್ಣಾ ನದಿ ಮಹಾಬಲೇಶ್ವರದ ಬಳಿ ಉಗಮ ಹೊಂದಿ ಆಗ್ನೇಯಕ್ಕೆ ಹರಿದು ನೋಡಿ ಮಹಾಬಲೇಶ್ವರ ಕೃಷ್ಣ ಮಹಾಬಲೇಶ್ವರ 1400 ಕಿಲೋಮೀಟರ್ ಇದೆ ಮಹಾಬಲೇಶ್ವರ. 1400 ಕಿಲೋಮೀಟರ್ನಷ್ಟು ಇದ್ದು ಇದು ಮತ್ತೆ ಮತ್ತೆ ಮಹಾಬಲೇಶ್ವರದಲ್ಲಿ ಹುಟ್ಟಿ ಬಂಗಾಳಕೊಲ್ಲಿಯನ್ನ ಸೇರಿಕೊಳ್ಳುತ್ತೆ. ಇದನ್ನ ಇತರೆ ಆಗ್ನೇಯಕರಲ್ಲಿ ಸೇರಿಕೊಳ್ಳುತ್ತೆ. ಇದರ ಪ್ರಮುಖ ಉಪನದಿಗಳು ಅಂತಂದ್ರೆ ಭೀಮಾ, ಯಾವುದು ಕೃಷ್ಣಾ ನದಿ ಉಪನದಿಗಳು ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ, ಮಲಪ್ರಭಾ ಇವೆಲ್ಲ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಜಾಸ್ತಿ ಬರ್ತವೆ. ಇನ್ನ ನಮ್ಮ ದಕ್ಷಿಣ ಭಾರತದ ಅದರಲ್ಲೂ ಕರ್ನಾಟಕದ ಜೀವನಾಡಿ ಮತ್ತು ಜೀವ ನದಿ ಅಂತಂದ್ರೆ ತಲಕಾವೇರಿಯಲ್ಲಿ ಹುಟ್ಟತಕ್ಕಂತಹ ಕಾವೇರಿ. ನೋಡಿ ಕಾವೇರಿ ನದಿ ತಲಕಾವೇರಿ ಕೊಡಗಿನಲ್ಲಿ ಮಡಿಕೇರಿ ಅಲ್ಲಿ ಜನಿಸುತ್ತೆ. ತಲಕಾವೇರಿ ಅಲ್ಲಿ ಹುಟ್ಟಿ ಇದೇನ್ ಮಾಡುತ್ತೆ, ತಮಿಳುನಾಡು, ಕೇರಳ, ಪಾಂಡಿಚೇರಿ ಮೂಲಕ ಹರಿದು ಅರಬ್ಬಿ ಸಮುದ್ರವನ್ನ ಸೇರ್ಕೊಂಡು ಹೋಗ್ತಕ್ಕಂಥ ಪಶ್ಚಿಮಕ್ಕೆ ಹರಿದು 720 ಕಾವೇರಿ ನದಿ ತಲಕಾವೇರಿ ಎಂಬಲ್ಲಿ ಉಗಮಗೊಂಡು ಪೂರ್ವಕ್ಕೆ ಹರಿದು ಅಂತಿಮವಾಗಿ ಇದು ಬಂಗಾಳಕೊಲ್ಲಿಯನ್ನ ಸೇರ್ತಕ್ಕಂಥದನ್ನು ನೋಡ್ತೀವಿ. ಬಂಗಾಳಕೊಲ್ಲಿ ಪೂರ್ವ ಸಮುದ್ರದ ಪೂರ್ವಭಾಗದಲ್ಲಿ, ಅದರಲ್ಲೂ ಇದರ ಉಪನದಿಗಳು ಅಂತಂದ್ರೆ ಹೇಮಾವತಿ, ಶಿಂಷಾ, ಲಕ್ಷ್ಮಣ ತೀರ್ಥ, ಅರ್ಕಾವತಿ, ಕಬಿನಿ, ಹಾರಂಗಿ ಇವೆಲ್ಲವೂ ಕೂಡ ಸುವರ್ಣಾವತಿ ಮತ್ತು ಭವಾನಿಗಳು ಕೂಡ ಈ ಕಾವೇರಿ ನದಿಗೆ ಉಪನದಿಗಳಾಗಿ ಹೊರಕೊಂಡು ಬಂದು ಸೇರ್ತಕ್ಕಂಥದ್ದು ಎಲ್ಲವೂ ಬಂಗಾಳಕೊಲ್ಲಿಯನ್ನು ಸೇರ್ತವೆ. ಇವತ್ತು ಕಾವೇರಿ ನದಿ ನೀರು ಇರೋದ್ರಿಂದ ಕಾವೇರಿ ಇದಕ್ಕೆ ನದಿಗೆ KRS ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿರೋದ್ರಿಂದ ಮೈಸೂರು, ಮಂಡ್ಯ, ಮಳವಳ್ಳಿ ಮತ್ತು ಈ ರಾಮನಗರ ಸುತ್ತಮುತ್ತ ಜನ ಇವತ್ತು ರೈತರು ಎಷ್ಟೋ ಸಮೃದ್ಧರಾಗಿ ಒಂದು ಬೆಳೆಗಳನ್ನು ಬೆಳೆಯಲಿಕ್ಕೆ ಅದು ಅನುಕೂಲಕಾರಿಯಾಗಿರ್ತಕ್ಕಂಥ ನೋಡ್ತೀವಿ. ಮತ್ತು ಕುಡಿಯೋ ನೀರಿಗೆ ಬೆಂಗಳೂರು ಮತ್ತು ಮೈಸೂರು ರಾಜ್ಯದ ಬಹುತೇಕ ನಗರ ಪ್ರದೇಶಗಳಿವೆ, ಅದರಲ್ಲೂ ಮೆಟ್ರೋ ನಗರ ಅಂತಕ್ಕಂಥ ಬೆಂಗಳೂರಿಗೆ ಅದು ಅನುಕೂಲಕಾರಿಯಾಗಿರ್ತಕ್ಕಂಥ ನೋಡ್ತೀವಿ. ಸೊ ಹೀಗೆ ಇವು ದಕ್ಷಿಣ ಭಾರತದಲ್ಲಿ ಪೂರ್ವಮುಖವಾಗಿರ್ತಕ್ಕಂಥ ನದಿಗಳನ್ನು ನಾವು ಗುರುತಿಸಿದ್ದೀವಿ. ಮಹಾನದಿ, ಗೋದಾವರಿ, ಕೃಷ್ಣೆ, ಕಾವೇರಿ. ಇನ್ನು ಪೂರ್ವಮುಖವಾಗಿ ಹರಿಯುವ 2 ನದಿಗಳು ಅಂತಂದ್ರೆ ನರ್ಮದಾ ಮತ್ತು ತಾಪತಿ. ಸರ್ದಾರ್ ಸರೋವರ ಯೋಜನೆ ಗೊತ್ತು. ನರ್ಮದಾ ನದಿಯನ್ನ ಉಳಿಸಿ ಬೆಳೆಸಿ ಅಂತೇಳಿ ಆಂದೋಲನ ಮಾಡಿರುವಂತಹ ಮೇಧಾ ಪಾಟ್ಕರ್ ಪರಿಸರ ಹೋರಾಟಗಾರ್ತಿ, ಅವರು ನಿಜಕ್ಕೂ ಕೂಡ ಶ್ಲಾಘನೀಯವಾದರು. ಇನ್ನು ಇಲ್ಲಿ ನರ್ಮದಾ ತಾಪತಿ ಇವು ಪಶ್ಚಿಮಕ್ಕೆ ಹರಿಯುವ ಮುಖ್ಯ ನದಿಗಳಾಗಿದ್ದು, ಈ ನರ್ಮದಾ ನದಿ ಎಲ್ಲುಟ್ಟುತ್ತೆ, ಇದು ಅಮರಕಂಟಕ ಶ್ರೇಣಿ. ಶಿವ ಅಮರಕಂಟಕ ಶ್ರೇಣಿಯಲ್ಲಿ ಇದು ಹುಟ್ಟುತ್ತೆ. ಯಾವುದು? ನರ್ಮದಾ ನದಿ ಅಂತಕ್ಕಂಥದ್ದು. ಅಲ್ಲಿ ಹುಟ್ಟಿ ಕಿರಿದಾದ ಅಮೃತಶಿಲೆಯ ಕಂದಕಗಳ ಮೂಲಕ ಪಶ್ಚಿಮಕ್ಕೆ ಹರಿದು ಕೊನೆಗೆ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಇನ್ನು ತಪತಿ ನದಿ ಅಂತಕ್ಕಂಥದ್ದು ಇದು ಕೂಡ ಮುಲ್ತಾಯಿ ಬಳಿ ಬಳಿ ಉಗಮ ಆಗಿ, ಇದು ಮುಲ್ತಾಯಿ ಬಳಿ ಉಗಮ ಆಗಿ ಅದು ಕೂಡ ಅರಬ್ಬಿ ಸಮುದ್ರವನ್ನ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಈ ಒಂದು ದಕ್ಷಿಣ ಭಾರತದ ಇತರೆ ಅಥವಾ ಈ ನರ್ಮದಾ ಮತ್ತು ತಪತಿ ನದಿ ಇತರೆ ಉಪನದಿಗಳು ಯಾವ್ಯಾವ ಅಂದ್ರೆ ಚಿಕ್ಕಪುಟ್ಟ ನದಿಗಳು ಕೂಡ ಇದಕ್ಕೆ ಜಾಯಿನ್ ಆಗ್ತವೆ. ಅವ್ಯಾವಪ್ಪ ಅಂತಂದ್ರೆ ಸಬರಮತಿ, ಮಾಂಡೋವಿ, ಜುವಾರಿ, ಬೇಡ್ತಿ ಅಥವಾ ಗಂಗಾವಳಿ ಕೇಳಿರ್ಬೋದು ನೀವು. ನೇತ್ರಾವತಿ, ಧರ್ಮಸ್ಥಳ ಅಲ್ಲಿ ಮಧ್ಯ ಇರತಕ್ಕಂಥದ್ದು. ಮತ್ತೆ ಶರಾವತಿ ಜೋಗ ಜಲಪಾತಕ್ಕೆ, ಕಾಳಿ ಮತ್ತೆ ನೇತ್ರಾವತಿ ಹಾಗೂ ಪೆರಿಯಾರ್ ನದಿಗಳು ಅಂತ ಕರೀತೀವಿ. ಇವು ಉಪನದಿಗಳಾಗಿ ಕೊನೆಗೆ ಅರಬ್ಬಿ ಸಮುದ್ರವನ್ನು ಸೇರ್ತವೆ.
ಇವಿಷ್ಟು ಭಾರತದ ನದಿ ಜಲ ಸಂಪನ್ಮೂಲಗಳು ಅಂತೇಳಿ ಕಾರಣ. ಇನ್ನು ನೀರಾವರಿ ಅಂದ್ರೆ ಏನು ಗೊತ್ತಿದೆ ನಿಮ್ಗೆ ಅರ್ಥ ಮಕ್ಕಳೇ? ರೈತ ಇವತ್ತು ಭೂಮಿಗೆ ನೀರನ್ನು ಹರಿಸಿ ಭೂಮಿಯಲ್ಲಿ ಹೆಚ್ಚಿನ ಇಳುವರಿ ಮತ್ತು ಉತ್ಪನ್ನವನ್ನ ಬೆಳೀತಕ್ಕಂಥ ವಿಧಾನವನ್ನು ನೀರಾವರಿ ಬೇಸಾಯ ಅಂತ ಕರೀತಾರೆ. ಯಾಕೆಂದ್ರೆ ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರ. 68% ಜನ ರೈತರು ಇವತ್ತು ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ನೋಡಿ. ಹಾಗಾಗಿ ಕೃಷಿ ಅಂತಕ್ಕಂಥದ್ದು ಆಧುನಿಕ ವೈಜ್ಞಾನಿಕ ಬೇಸಾಯ ಅನುಸರಿಸಬೇಕು ಅಂತಂದ್ರೆ ಅಲ್ಲಿ ನೀರಾವರಿ ಅತಿ ಅಗತ್ಯವಾಗಿ ಬೇಕಾಗ್ತದೆ. ಅದರಲ್ಲಿ ಇವತ್ತು ಮಳೆ ನೋಡ್ತಿದ್ದೀವಿ, ನಿಯತಕಾಲಿಕವಾಗಿ ಸರಿಯಾಗಿ ಮಳೆ ಬರದೇ ಇರತಕ್ಕಂಥದ್ದು, ಅಕಾಲಿಕ, ಅನಿಶ್ಚಿತ ಮತ್ತು ಅನಿಯಮಿತ. ಕೆಲವು ಕಡೆ ಬರ್ತದೆ, ಕೆಲವು ಕಡೆ ಬರೋಲ್ಲ. ಕೆಲವು ಸರಿ ಬಂದ್ರೆ ಬಂದೇ ದೋದು ಸುರಿತದೆ, ಕೆಲವು ಕಡೆ ಬರೋದೇ ಇಲ್ಲ. ಪ್ರವಾಹ ಉಕ್ಕಿ ಹರಿತಕ್ಕಂಥದ್ದು. ಹಾಗಾಗಿ ನಿರಂತರವಾಗಿ ನೀರಿನ ಪೂರೈಕೆ ಅಂತಕ್ಕಂಥದ್ದು ವ್ಯವಸಾಯ ಕ್ಷೇತ್ರದಲ್ಲಿ ಅಗತ್ಯವಾಗಿ ಬೇಕಾಗಿರೋದ್ರಿಂದ ಕಾಲುವೆಗಳ ಮೂಲಕ, ಕೆರೆಗಳ ಮೂಲಕ, ಬಾವಿಗಳ ಮೂಲಕ ನೀರನ್ನು ಹರಿಸಿ ವ್ಯವಸಾಯವನ್ನು ಇವತ್ತು ಸುಧಾರಣೆ ಮಾಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಭಾರತ ಕೃಷಿ ಪ್ರಧಾನ ರಾಷ್ಟ್ರವಾಗಿರೋ ನೀರಾವರಿ ನಮಗೆ ಅತಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಉದಾಹರಣೆ ಭತ್ತ, ಕಬ್ಬು, ಹತ್ತಿ, ರಾಗಿ, ಜೋಳ, ಬೇರೆ ಎಲ್ಲ ಧಾನ್ಯಗಳನ್ನು ಬೆಳೆಯಬೇಕು ಅಂದ್ರೆ ನೀರಾವರಿ ಅತಿ ಅಗತ್ಯವಾಗಿ ಬೇಕು. ಹಾಗಾಗಿ ನೀರಾವರಿ ಇಷ್ಟ ಆದರೆ ಯಾವ್ಯಾವ ವಿಧಗಳಿದೆ? ಬಾವಿಗಳಿಂದ ನೀರಾವರಿ, ಕಾಲುವೆಯಿಂದ ನೀರಾವರಿ, ಕೆರೆಗಳಿಂದ ನೀರಾವರಿ. ನೋಡಿ, ಹಿಂದೆ ನಾವು ಬಾವಿ ಅಂತಂದ್ರೆ ಹಿಂದೆ ರಾಜ ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದ್ರೆ ಹಳ್ಳಿಗಳಲ್ಲಿ ಬಾವಿಯನ್ನು ತೋಡಿಸಿ ನೀರನ್ನು ಕೊಡ್ತಾ ಇದ್ರು, ಕೆರೆಯನ್ನು ಕಟ್ಟಿಸಿ ರೈತರಿಗೆ ಕೃಷಿಗೆ ಅನುಕೂಲಗಳನ್ನು ಮಾಡಿಕೊಡ್ತಾ ಇತ್ತು. ಹಂಗೆ ಇಲ್ಲೂ ಕೂಡ ನಮ್ಮ ಭಾರತದಲ್ಲಿ ಈ ಕೆಲವು ಕಡೆ ಮಳೆ ಆಶ್ರಿತ ಭೂಮಿ ಇದೆ, ಕೆಲವು ಕಡೆ ನೀರಾವರಿ ಆಶ್ರಿತ ಭೂಮಿ ಇದೆ, ಇನ್ನು ಕೆಲವು ಕಡೆ ಬಂಜರು ಭೂಮಿ ಇರ್ತಕ್ಕಂಥ ನೀರಾವರಿ ಆಶ್ರಿತ ಭೂಮಿಗೆ ನೀರನ್ನು ಹರಿಸಿ ಬೆಳೆಯನ್ನು ಬೆಳೆಯಲಿಕ್ಕೆ ಅನುಕೂಲ ಮಾಡಿಕೊಡೋದಕ್ಕಾಗಿ ನೀರಾವರಿ ಮೂಲಗಳನ್ನು ಆ ರೈತ ಅವಲಂಬಿಸಿರ್ತಕ್ಕಂಥ ನೋಡ್ತಾ ಇದ್ದಾರೆ. ಅದರಲ್ಲೂ ನೀವು ನೋಡ್ತಾ ಇದ್ದೀವಿ ಇವತ್ತು ನೀರಾವರಿಯಲ್ಲಿ ಮೂಲಗಳಲ್ಲಿ ಬಂದಾಗ ಬಾವಿ, ಕಾಲುವೆ, ಕೆರೆ, ಅದರ ಜೊತೆಗೆ ಇತ್ತೀಚೆಗೆ ಡ್ರಿಪ್ ಅಂತ ಕರಿತೀವಿ, ಡ್ರಿಪ್ ಇರಿಗೇಷನ್. ಅದರಲ್ಲಿ ಹನಿ ನೀರಾವರಿ ಯೋಜನೆ ಬೇರೆ ಇದೆ, ನಮಗೆ ತುಂತುರು ನೀರಾವರಿ ಯೋಜನೆ ಅಂತ ಕರಿತೀವಿ. ಹನಿ ನೀರಾವರಿ ಯೋಜನೆ ಮತ್ತು ತುಂತುರು ನೀರಾವರಿ, ಸ್ಪ್ರಿಂಕ್ಲರ್ ಅಂತ ಹೇಳಿ ಜೆಟ್ ಪಂಪ್ ವ್ಯವಸ್ಥೆ ನೋಡ್ತೇವೆ. ಇನ್ನು ಬಾವಿ ನೀರಾವರಿ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರ್ತಕ್ಕಂಥ. ಇಲ್ಲಿ ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ 60% ಭಾಗ ಬಾವಿ ನೀರಾವರಿಯನ್ನು ಅವಲಂಬಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದು ಎಲ್ಲಿ ಅಂತಂದ್ರೆ ಅಂತರ್ಜಲ ಪ್ರಮಾಣ ಎಲ್ಲಿ ಕಡಿಮೆ ಇರುತ್ತೋ ಅಥವಾ ಮಳೆಯಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಬಾವಿ ನೀರಾವರಿ ಅಂತಕ್ಕಂಥದ್ದನ್ನು ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ರೈತರು ಈ ಒಂದು ವಿಧಾನವನ್ನು ಅನುಸರಿಸಿ ಚಿಕ್ಕ ಚಿಕ್ಕ ಕೃಷಿ ಭೂ ಹಿಡುವಳಿಗಳಲ್ಲಿ ವ್ಯವಸಾಯಗಳನ್ನು ಬೆಳೀತಕ್ಕಂಥ ವಿಧಾನವನ್ನು ನೋಡ್ತೀವಿ. ಇದಕ್ಕೇನು ಅತಿ ಹೆಚ್ಚಿನ ತಂತ್ರಜ್ಞಾನ ಅಗತ್ಯ ಇಲ್ಲ. ಈಗೆಲ್ಲ ಇವುಗಳು ಓಪನ್, ಅದರಲ್ಲಿ ಬಾವಿಯಲ್ಲಿ ನೋಡಿದ್ರೆ ಕೊಳವೆ ಬಾವಿಗಳಿದ್ದಾವೆ ಮತ್ತೆ ತೆರೆದ ಬಾವಿ ಮೊದಲು ಇತ್ತು. ಹಳ್ಳಿಗಳಲ್ಲಿ ಗುಂಡಿ ತೋಡಿ ತಕ್ಷಣ ಮಳಬೋರ್ ಅಂತ ಕರೆಯೋದು, ಮಳಬೋರ್ ಅಂತ 100 ಅಡಿಗೆ ನೀರು ಬಿಟ್ಬಿಡೋದು. ಈಗ ಅಷ್ಟು ಕಡಿಮೆ ಆಗಿದೆ, ಅಂತರ್ಜಲ ಪ್ರಮಾಣ ಕಡಿಮೆ ಆಗಿದೆ. ಹಂಗಾಗಿ ಇವತ್ತೇನಾಗಿರುತ್ತೆ, ಗಂಗಾ ನದಿ ಬಯಲಿನ ಬಾವಿ ನೀರಾವರಿ ಹೆಚ್ಚು ವ್ಯಾಪಕವಾಗಿದೆ. ಆದರೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ ಇಲ್ಲಿ ಕಂಡು ಬರ್ತಕ್ಕಂತಹ ವಿಧಾನ ಅಂತಂದ್ರೆ ಹೆಚ್ಚು ಬಾವಿ ನೀರಾವರಿ. ಇನ್ನು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ತಮಿಳುನಾಡು, ಆಂಧ್ರ, ಕರ್ನಾಟಕದಲ್ಲಿ ಕೆಲವೊಂದು ಕಡೆಗಳಲ್ಲಿ ಬಾವಿ ನೀರಾವರಿ ರೂಢಿಯಲ್ಲಿ ಇರ್ತಕ್ಕಂಥದ್ದು. ಉದಾಹರಣೆ ದಕ್ಷಿಣ ಕನ್ನಡದಲ್ಲೆಲ್ಲ ನೋಡಿ ಮನೆಗಳಿಗೆ ಅವ್ರು ಬೋರ್ವೆಲ್ಲೇ ಕೊಡ್ತಾರೆ, ಸಣ್ಣದೊಂದು ಬಾವಿ ತೋಡ್ಕಿರ್ತಾರೆ, ಅದರಲ್ಲೇ ನೀರು ಸೇರ್ತಿರ್ತಾರೆ. ಇದು ಬಾವಿ ನೀರಾವರಿ. ಮತ್ತೆ ಬಾವಿಯಲ್ಲಿ 2 ವಿಧ, ತೆರೆದ ಬಾವಿ ಮತ್ತು ಕೊಳವೆ ಬಾವಿ. ಕೊಳವೆ ಬಾವಿ ಅಂದ್ರೆ ಇವತ್ತು ಕರೆಂಟ್ ಪಂಪನ್ನು ಇಟ್ಟು ನೀರನ್ನು ಲಿಫ್ಟ್ ಮಾಡಿ ಬೆಳೆಗಳನ್ನು ಬೆಳೀತಕ್ಕಂಥ ತೋಟಗಾರಿಕೆ ವಿಧಾನದಲ್ಲಿ ನೋಡ್ತೀವಿ. ಹಾಗಾಗಿ ಅದು ಬಹಳ ಅಪರೂಪ. ಇನ್ನು 2ನೇದು ಕಾಲುವೆ ನೀರಾವರಿ ಅಂತ ನೋಡಿ. 27% ಭಾಗ ಕಾಲುವೆ ನೀರಾವರಿ. ಅದರಲ್ಲಿ ಪ್ರವಾಹ ಕಾಲುವೆಗಳಿವೆ, ಸರ್ವಕಾಲಿಕ ಕಾಲುವೆಗಳು ಅಂತೇಳಿ ಕರಿತೀವಿ. ಅಂದ್ರೆ ಯಾವುದೇ ಅಣೆಕಟ್ಟೆಗಳನ್ನು ನಿರ್ಮಿಸದೆ ಕೇವಲ ನೇರವಾಗಿ ನದಿಗಳಿಂದಲೇ ನೀರನ್ನು ಕೃಷಿ ಕ್ಷೇತ್ರಕ್ಕೆ ಹರಿಸಿಕೊಳ್ಳತಕ್ಕಂಥದ್ದನ್ನು ನಾವೆಂದು ಕರಿತೀವಿ ಪ್ರವಾಹ ಕಾಲುವೆಗಳು ಅಂತೇಳಿ ಕರಿತೀವಿ. ಅದೇ ನದಿಗಳಿಗೆ ಅಣೆಕಟ್ಟೆಗಳನ್ನು ಕಟ್ಟಿ ಅದನ್ನು ಸಂಗ್ರಹ ಮಾಡಿ ಬೇಸಿಗೆಯನ್ನು ಮಳೆಗಾಲದಲ್ಲೂ ಅಥವಾ ನಿರಂತರವಾಗಿ ನೀರುಗಳನ್ನು ಹರಿಸಿಕೊಳ್ತಕ್ಕಂಥದ್ದನ್ನ ಸರ್ವಕಾಲಿಕ ಕಾಲುವೆಗಳು ಅಂತೇಳಿ ಕರಿತೀವಿ. ಎಲ್ಲೆಲ್ಲಿದೆ ಇದು ಭಾರತದಲ್ಲಿ ವ್ಯಾಪಕವಾಗಿ ಅಂತಂದ್ರೆ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ್ ಹಾಗೂ ಆಂಧ್ರ ಪ್ರದೇಶ, ಗುಜರಾತ್, ತಮಿಳುನಾಡು,
ಮತ್ತು ಒರಿಸ್ಸಾ ಹಾಗೂ ಪಶ್ಚಿಮ ಬಂಗಾಳಗಳಲ್ಲಿ ಈ ಒಂದು ಕಾಲುವೆ ನೀರಾವರಿ ಕಂಡುಬರ್ತದೆ. ಅದರ ನಮ್ಮ ಕರ್ನಾಟಕದಲ್ಲೂ ಕೂಡ ಡ್ಯಾಮ್ಗಳಿವೆ. ತುಂಗ, ಭದ್ರಾ, ಹೊಸಪೇಟೆ, ನಮಗೆ ಅಣೆಕಟ್ಟು, ಇದು ಯಾವುದೋ ಹೇಮಾವತಿ ಜಲಾಶಯ, ಇವೆಲ್ಲ ನೋಡಿ ಕೇಳಿರ್ಬೋದು. ಇವರೆಲ್ಲ ಕಾಲುವೆ ಮೂಲಕ ನೀರನ್ನು ಹರಿಸಿ ರೈತರ ಬೆಳೆಗಳಿಗೆ ಬೆಳೆಯಲಿಕ್ಕೆ ಅನುಕೂಲವನ್ನು ಮಾಡ್ತಾರೆ. ಇನ್ನೊಂದು ಅತ್ಯಂತ ಪ್ರಾಚೀನ ಕಾಲದ ಕೆರೆ ನೀರಾವರಿ. ಇದು ನಿಸರ್ಗದತ್ತವಾಗಿ ಕೃತಕವಾದಂತಹ ತಗ್ಗುಗಳು ನೀರು ಸಂಗ್ರಹ ಆಗಿರ್ತಕ್ಕಂಥ ನೋಡ್ತೀವಿ. ಆ ಒಂದು ಸಂಗ್ರಹವಾದಂತಹ ನೀರನ್ನು ಕೆರೆ ಕಟ್ಟೆಗಳನ್ನು ಕಟ್ಟಿ ಹೊಲಗದ್ದೆಗಳಿಗೆ ನೀರು ಹರಿಸಿಕೊಂಡು ಬೇಸಾಯ ಬೆಳೀತಕ್ಕಂಥ ಪದ್ಧತಿನ ಕೆರೆ ನೀರಾವರಿ ಅಂತೇಳಿ ಕರಿತೀವಿ. ಆದರೆ ಇವತ್ತು ಏನಾಗಿದೆ ಅಂತಂದರೆ ಹಳ್ಳಿಗಳಲ್ಲಿ ಕೆರೆಗಳು ಬಹಳಷ್ಟು ಅವೇನಾಗಿದೆ ಹೂಳು ತುಂಬಿ ನೀರಿನ ಸಂಗ್ರಹಣ ಸಾಮರ್ಥ್ಯವನ್ನು ಕಡಿಮೆ ಆಗಿರ್ತಕ್ಕಂಥದ್ದು ನೋಡ್ತಾರೆ. ಜೊತೆಗೆ ಆದಷ್ಟು ಇವೆಲ್ಲ ಏನಾಗಿದ್ದಾವೆ, ಕೆರೆಗಳು ಬರೀ ಮಳೆಯನ್ನು ಆಶ್ರಿತ ಅಥವಾ ಮಳೆಯನ್ನು ಅವಲಂಬಿಸಿ ನಿಂತ್ಕೊಂಡಿದೆ. ಅದಕ್ಕೆ ಏನು ಮಾಡ್ತಾರೆ ನಿಮಗೆ ಗೊತ್ತಿರಲಿ, ಇತ್ತೀಚೆಗೆ ಎಲ್ಲ ಕಡೆ ಏನು ಮಾಡ್ತಾರೆ ಅಂತಂದರೆ ಈ ಕೆರೆ ಸಮೃದ್ಧ ಅಭಿವೃದ್ಧಿ ಜಲ ಸಂವರ್ಧನಾ ಯೋಜನೆ ಅಡಿಯಲ್ಲಿ ಕೆರೆಗಳಿಗೋಸ್ಕರ ಚಾಕ್ವೆಲ್ ಮೂಲಕ ನೀರನ್ನು ಸಂಗ್ರಹ ಮಾಡ್ತಕ್ಕಂಥದ್ದನ್ನು ನೋಡ್ತಾರೆ. ಉದಾಹರಣೆಗೆ ನೋಡಿ, ಹೇಮಾವತಿ ಜಲಾಶಯದಿಂದ ನೀರನ್ನು ತಂದು ಅರಸೀಕೆರೆ ತಾಲೂಕಿನ ಎಲ್ಲ ಗ್ರಾಮೀಣ ಪ್ರದೇಶದ ಕೆರೆಗಳಿಗೆ ನೀರನ್ನು ಉಣಿಸ್ತಕ್ಕಂತಹ ಕಾರ್ಯವನ್ನು ನಮ್ಮ ಹಿರಿಯ ಜಗದ್ಗುರುಗಳಾದಂತಹ ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ಮಾಡ್ತಿರ್ತಕ್ಕಂಥ. ಅಥವಾ ದಾವಣಗೆರೆ ಜಿಲ್ಲೆ ಸುತ್ತಮುತ್ತ 22 ಕೆರೆಗಳ ಪುನಶ್ಚೇತನ ಕಾರ್ಯಕ್ರಮಕ್ಕಾಗಿ ಅವರು ಇಲ್ಲಿಂದ ಚಾಕ್ವೆಲ್, ಹರಿಹರದಿಂದ ಚಾಕ್ವೆಲ್ ಮೂಲಕ ನೀರನ್ನು ತರ್ತಾರೆ. ಅಥವಾ ಸುಳೆಕೆರೆಯಿಂದ ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು ಆ ಭಾಗಕ್ಕೆ ನೀರನ್ನು ವಾಣಿವಿಲಾಸ ಸಾಗರ. ಹೀಗೆ ಕೆರೆಗಳ ಸಮೃದ್ಧಿಯನ್ನು ಮಾಡಲಿಕ್ಕೆ ಗುರುಗಳು ಒಂದು ಹಾಕಿರ್ತಕ್ಕಂತಹ ಕ್ರಮ ಇದೆ. ದಿಟ್ಟ ಹೆಜ್ಜೆ, ಧೀರ ಕ್ರಮ. ನಿಜವಾಗೂ ರೈತರಿಗೆ ಉಬ್ರಾಣಿ ಕೆರೆ ನೀರು ಅಭಿವೃದ್ಧಿ ಯೋಜನೆ ಆಗಿರ್ಬೋದು, ಇವೆಲ್ಲವೂ ಒಳ್ಳೆ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರ್ತಕ್ಕಂಥ ನೋಡಿ. ಹಾಗಾಗಿ ಹೆಚ್ಚಾಗಿ ಎಲ್ಲಿ ಬರ್ತಿದೆ ಕೆರೆ? ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ, ಒಡಿಸ್ಸಾ, ಮಧ್ಯಪ್ರದೇಶ್, ರಾಜಸ್ಥಾನ್ ಹಾಗೂ ಉತ್ತರ ಪ್ರದೇಶದಲ್ಲಿ ಈ ಕೆರೆ ನೀರಾವರಿ ಅಂತಕ್ಕಂಥದ್ದು ಕಂಡು ಬರ್ತದೆ. ಅರ್ಥ ಆಯ್ತಾ? ಇದಿಷ್ಟು ಈ ಭಾರತದ ಜಲಸಂಪನ್ಮೂಲಗಳ ಅಧ್ಯಾಯದಲ್ಲಿ ಪ್ರಮುಖ ಅಂಶಗಳು. ಇಲ್ಲಿ ನೆನಪಿಟ್ಕೋಬೇಕಂದ್ರೆ, ಇಲ್ಲಿ ಬಹುಮುಖ್ಯವಾಗಿ ಕೇಳತಕ್ಕಂಥ ಪ್ರಶ್ನೆ ಅಂತಂದ್ರೆ, ಉತ್ತರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ನದಿಗಳಿಗೂ ಉತ್ತರ ಭಾರತದ ನದಿಗಳಿಗೂ ದಕ್ಷಿಣ ಭಾರತದ ನದಿಗಳಿಗೂ ಏನು ವ್ಯತ್ಯಾಸ ಅಂತಂದ್ರೆ, ಉತ್ತರ ಭಾರತದ ನದಿಗಳು ಪವಿತ್ರ ನದಿಗಳು, ದಕ್ಷಿಣ ಭಾರತದ ನದಿಗಳು ಪವಿತ್ರ ನದಿಗಳಾಗಿದ್ದು ಇವು ಸರ್ವಕಾಲಿಕ ನದಿಗಳಾಗಿವೆ. ಇನ್ನು ದಕ್ಷಿಣ ಭಾರತದ ನದಿಗಳು ಇವು ಪವಿತ್ರ ನದಿಗಳಾಗಿದ್ದರೂ ಸಹ ಇವು ಮಳೆಯಾಶ್ರಿತ ನದಿಗಳಾಗಿವೆ, ನಿರಂತರ ಆಗಿವೆ. ಮತ್ತೆ ಉತ್ತರ ಭಾರತದ ನದಿಗಳು ಇವೇನಾಗಿದೆ ಅಂತಂದ್ರೆ, ಯಾವಾಗಲೂ ಕೂಡ ಮಳೆ ಮತ್ತು ಮಂಜುಗಡ್ಡೆಯನ್ನು ಆವರಿಸಿರೋದ್ರಿಂದ ಇವುಗಳು ಎಲ್ಲ ಕೈಗಾರಿಕೆಗೆ, ಜಲವಿದ್ಯುತ್ ಶಕ್ತಿಗೆ, ಮತ್ತೆ ನಗರೀಕರಣಕ್ಕೆ ಮತ್ತೆ ಮೀನುಗಾರಿಕೆಗೆ ಅನುಕೂಲಕಾರಿ ಆಗಿವೆ. ಆದರೆ ದಕ್ಷಿಣ ಭಾರತದ ನದಿಗಳು ಹೆಚ್ಚು ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಪ್ರಾಶಸ್ತ್ಯವನ್ನು ನೀಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಗೊತ್ತಾಯ್ತಾ? ಉತ್ತರ ಭಾರತದ ನದಿಗಳು ಅಂತಂದ್ರೆ ಯಾವುವು? ಸಿಂಧು ನದಿ, ಗಂಗಾ ನದಿ, ಬ್ರಹ್ಮಪುತ್ರ, ಯಮುನಾ ನದಿ. ಇನ್ನು ದಕ್ಷಿಣ ಭಾರತದ ನದಿಗಳು ಅಂದ್ರೆ ಯಾವುವು? ಇವು ಮಹಾನದಿ, ಗೋದಾವರಿ, ಕೃಷ್ಣೆ, ಕಾವೇರಿ, ನರ್ಮದಾ, ತಪತಿ. ಉತ್ತರ ಭಾರತದ ನದಿಗಳು ಹೆಚ್ಚು ಎಲ್ಲವೂ ಕೂಡ ಪೂರ್ವಭಿಮುಖವಾಗಿ ಹರಿದು ನನಗೆ ಇಲ್ಲಿ ಬಂಗಾಳ ಕೊಲ್ಲಿಗಳನ್ನು ಸೇರ್ತಕ್ಕಂಥ ನೋಡ್ತೀವಿ. ಬಂಗಾಳ ಕೊಲ್ಲಿ. ಇನ್ನು ದಕ್ಷಿಣ ಭಾರತದ ನದಿಗಳು ಅಷ್ಟೇ, ಅವು ಕೂಡ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ಮತ್ತೆ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥದ್ದನ್ನು ನೋಡ್ತೀವಿ. ಬಂಗಾಳ ಕೊಲ್ಲಿಗೂ ಸೇರ್ತದೆ, ಅರಬ್ಬಿ ಸಮುದ್ರಕ್ಕೂ ಸೇರ್ತಕ್ಕಂಥ ನೋಡ್ತೀವಿ. ಹೀಗೆ ನಮಗೆ ಉತ್ತರ ಭಾರತದ ನದಿಗಳು ನೀರಾವರಿಗೆ, ಜಲವಿದ್ಯುತ್ ಶಕ್ತಿಗೆ, ಮೀನುಗಾರಿಕೆಗೆ, ನೌಕಾಯಾನಕ್ಕೆ ಅನುಕೂಲಕಾರಿಯಾಗಿವೆ. ಬಟ್ ದಕ್ಷಿಣ ಭಾರತದ ನದಿಗಳು ಉತ್ತರ ಭಾರತದ ನದಿಗಳು ಹೋಲಿಸಿದರೆ ಅಷ್ಟೊಂದು ಲಾಭವನ್ನು ಕೊಡುವುದರಲ್ಲಿ ಈ ಸ್ವಲ್ಪ ಕಡಿಮೆ ಇರುತ್ತೆ ಅರ್ಥ. ಇವೇ ವ್ಯವಸಾಯಕ್ಕೆ ಅಷ್ಟೇ ಜಾಸ್ತಿ ಆದ್ಯತೆ ಕೊಟ್ಟಿದ್ದೇವೆ, ಜಲವಿದ್ಯುತ್ ಶಕ್ತಿಗೆ ಆದ್ಯತೆ ಕೊಟ್ಟಿದ್ದೇವೆ, ಮೀನುಗಾರಿಕೆಗೆ ಹೆಚ್ಚಿನ ಆದ್ಯತೆ, ನೌಕಾಯಾನಕ್ಕೆ ಅಂದರೆ ಕಡಿಮೆ. ಇವಿಷ್ಟು ಭಾರತದ ನದಿ ಸಂಪನ್ಮೂಲಗಳು ಅಥವಾ ಜಲ ಸಂಪನ್ಮೂಲಗಳು ಅಂತೇಳಿ ಕರೀತಾರೆ.
ಇನ್ನು ನೀರಾವರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನೀರಾವರಿಯ ಅರ್ಥ ಅಂದರೆ ಪ್ರಾಮುಖ್ಯತೆ, ಅವುಗಳ ನೀರಾವರಿಯ ಮೂಲಗಳ ವಿಧಗಳು ಅಂತಂದರೆ ಕೆರೆ ನೀರಾವರಿ, ಕಾಲುವೆ ನೀರಾವರಿ, ಬಾವಿ ನೀರಾವರಿ. ಬಾವಿಯಲ್ಲಿ ತೆರೆದ ಬಾವಿ, ಕಾಲುವೆಯಲ್ಲಿ ಪ್ರವಾಹ ಕಾಲುವೆಗಳು, ಸರ್ವಕಾಲಿಕ ಕಾಲುವೆಗಳು. ಇನ್ನು ಕೆರೆ ನೀರಾವರಿ ನಮ್ಮ ಉದಾಹರಣೆ ಹಿಂದಿನ ತರಗತಿಯಲ್ಲಿ ಹೇಳಿದ್ವಿ, ಕರ್ನಾಟಕದ ಜಲಸಂಪನ್ಮೂಲ ಪಾಠ ಮಾಡ್ಬೇಕಾದ್ರೆ ಕರ್ನಾಟಕದ ಅತ್ಯಂತ ದೊಡ್ಡ ಕೆರೆ ಅಂದರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಶಾಂತಿಸಾಗರ ಅಥವಾ ಸೂಳೆಕೆರೆ ಅಂತ. ಇದು ನೋಡು ಅಲ್ಲಿನ ಸುತ್ತಮುತ್ತಲ ಜನರಿಗೆ ಮೀನುಗಾರಿಕೆಗೆ, ಪ್ರವಾಸಕ್ಕೆ, ಮತ್ತು ಕೈಗಾರಿಕೆಗಳಿಗೆ, ಕುಡಿಯೋ ನೀರಿಗೆ, ಮತ್ತು ಭತ್ತ ಬೆಳೆಯಲಿಕ್ಕೆ, ತೋಟಗಾರಿಕೆಗೆ ಎಲ್ಲವೂ ಕೂಡ ಅನುಕೂಲಕಾರಿ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ಚನ್ನಗಿರಿ ತಾಲೂಕಿನ ಬಹುತೇಕ ಭಾಗದ ಜನ, ಅದರಲ್ಲೂ ಬಸವಾಪಟ್ಟಣ ಹೋಬಳಿಯ ಬಹುತೇಕ ಜನರ ಜೀವನದಿ ಅಂತಂದರೆ, ಜೀವನದಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥಂದರೆ ಶಾಂತಿಸಾಗರ, ಅದನ್ನು ಸೂಳೆಕೆರೆ ಅಂತೇಳಿ ಇಲ್ಲಿ ಗ್ರಾಮೀಣ ಭಾಷೆಯಲ್ಲಿ ಹಿಂದೆ ಬಗ್ಗೆ ನೀರಿಗೋಸ್ಕರ ಆಹಾರವಾದ ಐತಿಹ್ಯಗಳನ್ನು ಪುರಾಣಗಳಲ್ಲಿ ತಿಳ್ಕೊಳ್ಳೋದು ನೋಡ್ತೀವಿ. ಇದಿಷ್ಟು ಇದರ ಪ್ರಮುಖ. ನೆಕ್ಸ್ಟ್ ಇನ್ನು ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಅಂತಂದರೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅಂತ ಇದ್ದಾವೆ. ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ.